ಆತ್ಮಶಕ್ತಿ ವಿದುದ್ದೇಶ ಸಹಕಾರಿ ಸಂಘ ನಿಯಮಿತ ಇದರ ವತಿಯಿಂದ ಶಿರಡಿ ಸಾಯಿಬಾಬಾ ಮಂದಿರ ಮಾಡೂರು ಹಾಗೂ ಶ್ರೀ ಶಾಸ್ತಾರ ಬಳಗ ಶಾಸ್ತಾರ ಮಹಿಳಾ ಮಂಡಳಿ ಬಚಕವೃಂದ NG ವರ್ಲ್ಡ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇವರ ಜಂಟಿ ಸಹಯೋಗದೊಂದಿಗೆ ಗ್ರಾಮೀಣ ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರ ಏನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯ ದೇರಳಕಟ್ಟೆ ಸಮುದಾಯ ದಂತ ಆರೋಗ್ಯ ಏನಪೋಯ ದಂತ ಕಾಲೇಜು ಆಸ್ಪತ್ರೆ ದೇರಳಕಟ್ಟೆ ಇದರ ವತಿಯಿಂದ ಉಚಿತ ವೈದ್ಯಕೀಯ ನೇತ್ರ ತಪಾಸಣೆ ಮತ್ತು ದಂತ ಚಿಕಿತ್ಸಾ ಶಿಬಿರ ಮಾಡೂರು ಶಾಖೆ ಆವರಣದಲ್ಲಿ ನಡೆದಿದೆ. ಬ್ಯಾಂಕ್ ಅಧ್ಯಕ್ಷರಾದ ಚಿತ್ತರಂಜನ್ ಬೋಳಾರ್ ಸೇರಿದಂತೆ ಅತಿಥಿ ಗಣ್ಯರು ಶಿಬಿರದಲ್ಲಿ ಪಾಲ್ಗೊಂಡವರಿಗೆ ಕಿವಿ ಮಾತು ಹೇಳಿದ್ದಾರೆ. ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಆತ್ಮಶಕ್ತಿ ವಿವಿಧೋದ್ದೇಶ ಸಂಘದವರಿಗೆ ಒಂದು ಯಾಕಂತೇಳಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ 100 ಕ್ಯಾಂಪ್ ಸತತ 100 ಕ್ಯಾಂಪ್ಗಳನ್ನು ಮಾಡಿ ಇನ್ನೂತಹ ಕ್ಯಾಂಪ್ಗಳನ್ನು ಮಾಡ್ಲಿಕ್ಕೆ ಇವತ್ತು 2 ಕ್ಯಾಂಪ್ ನಡೀತದೆ. ಇಲ್ಲೊಂದು ಮಂಗಳೂರಲ್ಲಿ ಒಂದು ಇಚ್ಛೆ ಇರಬೇಕು ಅಂತ ಹೇಳಿದ್ರೆ ಈ ಜಾಗದಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು. ಸೊ ಹಾಗೆ ಅವರ ಹತ್ರ ತುಂಬಾ ಶಾಖೆಗಳಿವೆ. ಹೀಗೆ ತುಂಬಾ ಶಾಖೆಗಳು ಓಪನ್ ಆಗಲಿ, ಹಾಗೆ ಎಲ್ಲ ಶಾಖೆಗಳಲ್ಲಿ ಈ ತರಹದ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಜನರಿಗೆ ಬೇಕಾಗುವಂತಹ ಆರೋಗ್ಯದ ಬಗ್ಗೆ ಕಾಳಜಿ ಹಾಗೂ ಆರೋಗ್ಯವನ್ನು ಕಾಪಾಡಲಿಕ್ಕೋಸ್ಕರ ಬೇರೆ ಬೇರೆ ಕಡೆಯಿಂದ ಡಾಕ್ಟರ್ ಕರೆಸಿ ಅವರನ್ನು ಇಲ್ಲಿ ಒಟ್ಟುಗೂಡಿಸಿ ಎಲ್ಲರಿಗೂ ಒಂದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಒಂದು ಸಹಾಯ ಮಾಡಿಕೊಡ್ಲಿಕ್ಕೆ ಒಂದು ವೇದಿಕೆಯನ್ನು ಮಾಡಿದ ವಿವಿಧೋದ್ದೇಶ ಸಂಘಕ್ಕೆ ನಾನು ಅಭಿನಂದನೆಗಳನ್ನು ವಹಿಸುತ್ತಾ, ಇನ್ನು ಹೆಚ್ಚಾಗಿ ನಮ್ಮ ಏನಪೋಯ ವೈದ್ಯಕೀಯ ಹಾಗೂ ಡೆಂಟಲ್ ಕಾಲೇಜ್ ಎಲ್ಲರಿಗೂ ಸಹ ಏನಂತ ಹೇಳಿದ್ರೆ ಉಚಿತ ಚಿಕಿತ್ಸೆ ಫ್ರೀ ತಿಕ್ಕೊಂಡು ಬಂದಾಗ ಜನಗಳಂತಾರೆ ಒಂದು ಫ್ರೀ ಟ್ರೀಟ್ಮೆಂಟ್ ಹೆಂಗ್ ದಾಯಿ ಬರ್ಕೊಂಡು ಮೂಲ ಸೊ ಏನು ತುಳುಟ್ಲ ಬಂದ್ರೆ ಸೊ ಈಸಿ ಹಾಕೊಂಡು ಬಂಡ ಊಲ ಫ್ರೀ ತಿಕ್ಕುಜಿ ಬಂಡ ಪೂರಕ್ಲು ಹಾಕಲಿಲ್ಲ ಟೈಮ್ ಕೊರೋದಿಲ್ಲ. ಡಾಕ್ಟರ್ ಹಾಕಲು ಬರ್ತದೆ, ಡಾಕ್ಟರ್ ಹಾಕಲಿಲ್ಲ ಟೈಮ್ ಕೊರೋದಿಲ್ಲ. ಕಾಲೇಜ್ ಹಾಕಲಿಲ್ಲ ಟೈಮ್ ಕೊರೋದಿಲ್ಲ. ಪೂರಲ ಒಂದು ಫುಡ್ ಉಚಿತ ಬಂದಾಗ ಹೆಂಗ್ಲಿಗೆ ಪೂರ ಟ್ರೀಟ್ಮೆಂಟ್ ಮಾಡ್ತಾರೆ ಅಪ್ಪಚ್ಚಿ. ನಾವು ಎಲ್ಲ ಟ್ರೀಟ್ಮೆಂಟ್ ಅನ್ನು ಒಂದು ಉಚಿತ ವೈದ್ಯಕೀಯ ಶಿಬಿರದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನೀವು ಇಲ್ಲಿ ಬಂದು ನಿಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಂಡು ಹಾಗೆ ನಿಮ್ಮಲ್ಲಿ ಯಾವ್ದಾದ್ರು ಒಂದು ಏರುಪೇರು ಕಂಡಾಗ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಇಲ್ಲಿ ಮಾಡುವಂತಹ ಟ್ರೀಟ್ಮೆಂಟ್ ಅನ್ನು ನಾವು ಇಲ್ಲಿಯೇ ಮಾಡಿಕೊಡ್ತೇವೆ. ಆಗ ಇಲ್ಲಿ ಆಗುದಿಲ್ಲ ಅಂತ ಹೇಳಿದಾಗ ನಮ್ಮ ಕಾಲೇಜಿಗೆ ನಾವು ರೆಫರ್ ಮಾಡ್ತೇವೆ. ಹೆಚ್ಚಾಗಿ ಜನರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕಾಲೇಜಲ್ಲಿ ಜನರು ಇರುವುದಿಲ್ಲ, ಹಾಗೆ ಅವರು ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದೆಲ್ಲ ಒಂದು ತಪ್ಪು ಭಾವನೆ. ನಿಮಗೆ ಹೆಚ್ಚಾಗಿರುವಂತಹ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ದರೆ ಮಾತ್ರ ನಾವು ಕಾಲೇಜಿಗೆ ರೆಫರ್ ಮಾಡ್ತೇವೆ. ಇಲ್ಲಿಯೇ ಟ್ರೀಟ್ಮೆಂಟ್ ಮಾಡೋದಾದ್ರೆ ನಾವು ಇಲ್ಲಿಯೇ ಮಾಡ್ತೇವೆ. ಹಲ್ಲಿನಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮಲ್ಲಿ ಒಂದು ವ್ಯಾನ್ ಇದೆ. ವ್ಯಾನ್ ಅಲ್ಲಿ ನೀವು ಒಳಗೆ ಹೋಗಿದಾಗ ನಿಮಗೆ ಗೊತ್ತಾಗ್ತದೆ ಫುಲ್ಲಿ ಫ್ಲೆಜ್ಡ್ ಕ್ಲಿನಿಕ್. ಯಾವುದೇ ಟ್ರೀಟ್ಮೆಂಟ್ ಅನ್ನು ಸಹ ನಾವು ಅಲ್ಲಿ ಮಾಡ್ಬೋದು. ಆದ್ರೆ ರೂಟ್ ಕೆನಾಲ್ ಆಗ್ಲಿ, ಹಲ್ಲಿ ಇಡುವುದಾಗ್ಲಿ, ಇದೆಲ್ಲ ಕಾಲೇಜಲ್ಲಿ ಮಾಡುವಂತಹ ಟ್ರೀಟ್ಮೆಂಟ್. ಅದು ಇಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ರೂಟ್ ಕೆನಾಲ್ಗೆ 4 ಸಲ ಬರ್ಲಿಕ್ಕೆ ಬೇಕಾಗ್ತದೆ, ಕೆಲವೊಮ್ಮೆ ಒಂದೇ ಸಲದಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ನಮ್ಮ ಕ್ಯಾಂಪಲ್ಲಿ ಒಂದು ಪೇಷಂಟ್ಗೆ ನಾವು 2 ಗಂಟೆ ಕುತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದೇ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಕ್ಯಾಂಪ್ ಅಲ್ಲಿ ನಿಮ್ಗೆ ಸಿಂಪಲ್ ಟ್ರೀಟ್ಮೆಂಟ್ ಇರ್ಬೋದು. ಹಲ್ಲು ಕ್ಲೀನ್ ಮಾಡುದು, ಹಲ್ಲನ್ನು ನಾವು ಫಿಲ್ ಮಾಡುದು, ಮತ್ತೆ ನಿಮ್ಗೆ ಏನಾದ್ರು ಹಲ್ಲು ತೆಗಿಲಿಕ್ಕಿದ್ರೆ ನಾವು ಹಲ್ಲು ತೆಗೆಯುವುದು, ಅದಕ್ಕೆ ಬೇಕಾದಂತಹ ಸಿಬ್ಬಂದಿ ವರ್ಗವನ್ನು ನಾವು ಕರ್ಕೊಂಡು ಬಂದಿದ್ದೇವೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಹಲ್ಲಿನ ಬಗ್ಗೆ ನಿಮಗೆ ಕಾಳಜಿಯನ್ನು ನೀವು ಬಳಸ್ಕೋಬಹುದು. ಅದಲ್ಲದೆ ನಾವು ಏನು ಇಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಿಸ್ತಾ ಇದ್ದೇವೆ ಅದನ್ನು ನೀವು ಇದನ್ನು ಉಪಯೋಗ ಪಡಿಸ್ಕೋಬೇಕಂತ ನಾನು ಹೇಳ್ತೇನೆ. ಹೆಚ್ಚಾಗಿ ನಮ್ಮ ವೈದ್ಯಕೀಯ ತಂಡದ ಬಗ್ಗೆ ನಾವು ಏನ್ ಹೇಳ್ಬೇಕಂತ ಹೇಳಿದ್ರೆ ಏನಪಾ ಇಸ್ ದ ಓನ್ಲಿ ಕಾಲೇಜ್ ವೇರ್ ಈವನ್ ದ ಹೈಯೆಸ್ಟ್ ಅಡ್ವಾನ್ಸ್ಡ್ ರೋಬೋಟಿಕ್ ಸರ್ಜರಿ ಅಂತ ಹೇಳ್ತೇವೆ. ಅದನ್ನು ಸಹ ನಾವು ಜನರಿಗೆ ಮುಟ್ಟುವಂತ ನಾವು ಮಾಡ್ತಿದ್ದೇವೆ. ಒಂದೊಂದು ಸರ್ಜರಿಗೆ ಕೆಲವೊಮ್ಮೆ 10 ಲಕ್ಷ 12 ಲಕ್ಷ 20 ಲಕ್ಷ ಆಗ್ತದೆ. ಅಂತಹ ಸರ್ಜರಿಯನ್ನು ಸಹ ನಾವು ಜನರಿಗೆ ಎತ್ತುಕುವಂತೆ, ಯಾಕಂತ ಹೇಳಿದ್ರೆ ರಿಕವರಿ ಫಾಸ್ಟ್ ಆಗ್ತದೆ ಸರ್ಜರಿ ಮಾಡಿ ಆದ್ಮೇಲೆ. ಅಂತಹ ಸರ್ಜರಿಯನ್ನು ಸಹ ನಾವು ಜನರಿಗೆ ಮುಟ್ಟುವಂತ ಮಾಡ್ತಿದ್ದೇವೆ. ಇನ್ನು ನಮ್ಮ ಏನಪಾ ಜುಲೇಖಾ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಅಂತಿದೆ, ಅಲ್ಲಿ ನಾವು ಕ್ಯಾನ್ಸರ್ ನಮ್ಮ ಟಾಟಾ ಇನ್ಸ್ಟಿಟ್ಯೂಟ್ನವರು ಒಂದು 100 ಕೋಟಿ ಅವರು ಅಲ್ಲಿ ಹಣ ಕೊಟ್ಟು ನಮ್ಮ ವಿಶ್ವದಲ್ಲಿ ಅಂತ ಹೇಳ್ಬೋದು ನಾನು. ಯಾಕಂತ ಹೇಳಿದ್ರೆ ಅಲ್ಲಿರುವಂತಹ ಯಾವುದೇ ಒಂದು ಉಪಕರಣ ಇರಲಿ, ನಮ್ಮ ಮಂಗಳೂರಲ್ಲಿ ಇಲ್ಲದಿರುವಂತಹ ಟ್ರೀಟ್ಮೆಂಟ್ಗಳನ್ನು ನಾವು ಅಲ್ಲಿ ಮಾಡ್ತಾ ಇದ್ದೇವೆ. ಅಂತ ಹೇಳಿದ್ರೆ ನೀವು ಮೊದಲು ಅಂತ ಹೇಳಿದ್ರೆ ಬಾಂಬೆಗೆ, ಚೆನ್ನೈಗೆ ಅಲ್ಲಿಯೆಲ್ಲ ಹೋಗ್ಲಿಕ್ಕಿತ್ತು. ಈಗ ಅಲ್ಲಿಯೆಲ್ಲ ಹೋಗುವ ಅಗತ್ಯವಿಲ್ಲ. ನಮ್ಮ ಏನಪಾಯದಲ್ಲೇ ಈ ಎಲ್ಲ ಚಿಕಿತ್ಸೆಯನ್ನು ನಾವೀಗ ಕೊಡ್ತಾ ಇದ್ದೇವೆ. ನೀವು ಯಾವುದೇ ಇದರಲ್ಲಿ ಕಂಪೇರ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ನಾನು ಇಲ್ಲಿ ಏನಪಾಯದವರು ಕ್ಯಾಂಪ್ ಮಾಡ್ತಾ ಇದ್ದಾರೆ ಅಂತ ಹೇಳುದಲ್ಲ, ನಮ್ಮ ಕಾಲೇಜಿನಲ್ಲಿ ಟ್ರೀಟ್ಮೆಂಟ್ ಮಾಡುವಾಗ ನಿಮ್ಗೆ ಸಿಗುವಂತಹ ಒಂದು ಸೌಲಭ್ಯಗಳು ಎಲ್ಲಿ ಸಹ ಸಿಗೋದಿಲ್ಲ. ಬಟ್ ಅಲ್ಲಿ ಬಂದಾಗ ದಿವಸಕ್ಕೆ 1200 ಪೇಷಂಟ್ ಇರ್ತಾರೆ. ಸೊ ನಿಮಗೆ ಸ್ವಲ್ಪ ವೇಟಿಂಗ್ ಇರ್ತದೆ, ಕಾಯ್ಲಿಕ್ಕೆ ಸಿಗ್ತದೆ.
ಅದೊಂದು ನೀವು ಒಂದು ಮಾಡಿದರೆ ಅದು ಬಿಟ್ಟು ಬೇರೆ ಅಂತ ಇಲ್ಲ. ನಾವು ಅದರಲ್ಲೂ ಸಹ ನಿಮಗೆ ಆದಷ್ಟು ಬೇಗ ಮಾಡುವಷ್ಟು ಅಂತ ಎಲ್ಲ ನಾವನ್ನು ಮಾಡ್ತಾ ಇದ್ದೇವೆ. ನಮ್ಮ MSW ವರ್ಕರ್ಸ್ ಇದ್ದಾರೆ, ಅವರು ಸಹ ನಿಮಗೆ ಅದರಲ್ಲಿ ಹೆಲ್ಪ್ಗಳನ್ನು ಮಾಡ್ತಾರೆ. ನಿಮಗೆ ಯಾವುದೇ ತರಹದ ನಾವು ಗ್ರೀನ್ ಕಾರ್ಡನ್ನು ಕೊಡ್ತೇವೆ. ಆ ಗ್ರೀನ್ ಕಾರ್ಡ್ನ ಮುಖಾಂತರ ನಮ್ಮ ಕಾಲೇಜಿಗೆ ಬಂದಾಗ ತುರ್ತು ಸಮಯದಲ್ಲಿ ನಿಮಗೆ ಟ್ರೀಟ್ಮೆಂಟನ್ನು ಮಾಡಲಿಕ್ಕೆ ನಮ್ಮ ಕಾಲೇಜಿಂದ ಯಾವ ಸಹಾಯವನ್ನು ಬೇಕು ಅದನ್ನು ನಾವು ಮಾಡಲಿಕ್ಕೆ ನಾವು ಹೇಳ್ತೇವೆ. ಇನ್ನು ಆತ್ಮಶಕ್ತಿ ನಮ್ಮ ಅವರೊಂದಿಗೆ ಮಾತಾಡಿ ಅವರ 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 ಒಂದು ಗ್ರಾಹಕರಿಗೆ ನಮ್ಮ ದೇಹ ಆರೋಗ್ಯದ ಬಗ್ಗೆ ಯಾವ ತರಹದ ಒಂದು ಉಪಲಬ್ಧ ನಮ್ಮ ವೈದ್ಯಕೀಯ ಕಾಲೇಜಿಂದ ಯಾವ ತರಹದ ಉಪಲಭ್ಯವನ್ನು ಕೊಡಿಸ್ಬೋದು ಅಂತ ನಾವು ಮುಂದೆ ಮಾತನಾಡಿ, ಯಾಕಂತ ಹೇಳಿದ್ರೆ ಇವರ ಹತ್ರ ತುಂಬಾ ಕಸ್ಟಮರ್ಸ್ ಇದ್ದಾರೆ. ಅವರೆಲ್ಲರಿಗೆ ದೇಹದ ಬಗ್ಗೆ ಒಂದು ಇದು ನಾವು ಇದನ್ನು ಸಹ ಮಾಡ್ಬೋದು. ಅದನ್ನು ನಾನು ಅವ್ರ ಹತ್ರ ಮಾತಾಡಿ ನಾನು ನಿಮಗೆ ನೆಕ್ಸ್ಟ್ ಇದರಲ್ಲಿ ಇನ್ನು 1-2 ವರ್ಷದಲ್ಲಿ ಅದನ್ನು ಸಹ ನಾವು ತಂದು ಕೊಡ್ಲಿಕ್ಕೆ ನಾವು ನಮ್ಮ ಇದರ ಸಹಾಯವನ್ನು ನಾವು ಮಾಡ್ತೇವೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಆಯೋಜಿಸಬೇಕಾದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಗ್ರಾಹಕರು. ನಿಮಗೆ ಮೊದಲಾಗಿ ವಂದಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಚಿಕಿತ್ಸೆಗೆ ಅಗತ್ಯ ಬಿದ್ದಾಗ ಏನಪ್ಪ ಆಸ್ಪತ್ರೆಯಲ್ಲಿ ಈಗಾಗಲೇ ಹೇಳಿದ್ರು, ಅದಕ್ಕೆ ಹೆಚ್ಚಿನ ಚಿಕಿತ್ಸೆಗೆ ಅಲ್ಲಿ ನಾವು ಸೌಲಭ್ಯವನ್ನು ಮಾಡಿಕೊಡ್ತೇವೆ ಅಂತ ಹೇಳಿ. ಮುಖ್ಯವಾಗಿ ನಾವು ಹೇಳುವಂಥದ್ದು, ರೋಗ ಬಂದ ನಂತರ ನಾವು ಚಿಕಿತ್ಸೆಗೆ ಹೋಗುವುದಲ್ಲ, ಅದಕ್ಕಿಂತ ಮುಂದೆ ನಾವು ಇಲ್ಲಿ ಇಂಥ ಕ್ಯಾಂಪ್ಗಳಲ್ಲಿ ಬಂದು ನಮ್ಮ ಮುಂಚಿತವಾಗಿ ನಾವು ಪರೀಕ್ಷೆ ಮಾಡಿದಾಗ ನಮಗೆ ಯಾವುದೇ ಒಂದು ರೋಗ ಬರುವ ಲಕ್ಷಣ ಕಂಡಲ್ಲಿ ಕೂಡಲೇ ಅದಕ್ಕೆ ಚಿಕಿತ್ಸೆ ಮಾಡ್ಲಿಕ್ಕೆ ಆಗುತ್ತೆ. ಇದರಿಂದ ನಾವು ರೋಗಮುಕ್ತರಾಗಿ ಬಾಳಬಹುದು ಎನ್ನುವಂತ ದೇಹದೊಂದಿಗೆ ಆತ್ಮಶಕ್ತಿ ಕಳೆದ 14 ವರ್ಷದಲ್ಲಿ ಇವತ್ತು ನಡೆಯುವಂತಹ ಶಿಬಿರ 105ನೇ ಆರೋಗ್ಯ ಶಿಬಿರ. ಇವತ್ತು ನಾವು 105ನೇ ಆರೋಗ್ಯ ಶಿಬಿರ ಇಲ್ಲಿ ಮಾಡೂರಿನಲ್ಲಿ ಆಗ್ತಾ ಇದೆ. ಅದೇ ರೀತಿ 106ನೇ ಶಿಬಿರ ಎಕ್ಕೂರು ಬಳಿಯ ಕಸೀಲ್ನಲ್ಲಿ ನಡೀತಾ ಇದೆ. ವಿಶೇಷವಾಗಿ ನಾವು ಹೇಳುವಂತದ್ದು, ಇಲ್ಲಿ ನಮ್ಮ ಜನರಿಗೆ ಆತ್ಮಶಕ್ತಿ ಸಹಕಾರಿ ಸಂಘ ಎಲ್ಲ ರೀತಿಯಲ್ಲೂ ಮುಟ್ಟಿದೆ. ಈಗಾಗಲೇ ನಮ್ಮ 34 ಶಾಖೆಯ ಮೂಲಕ ಎಲ್ಲ ಭಾಗದಲ್ಲಿ ನಮ್ಮ ಶಾಖೆ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ 35ನೇ ಶಾಖೆ ಮೂಡಬಿದ್ರೆಯಲ್ಲಿ ಕೂಡ ತೆರಳಿಕ್ಕಿದ್ದೇವೆ. ಆತ್ಮಶಕ್ತಿ ಸಹಕಾರಿ ಸಂಘ ಕೇವಲ ಒಂದು ಸಹಕಾರಿ ಸಂಸ್ಥೆ ಅಲ್ಲ, ಜನಪರವಾಗಿದೆ ಅನ್ನೋದಕ್ಕೆ ಇಂಥ ಒಂದು ಆರೋಗ್ಯ ಶಿಬಿರಗಳ ಸಾಕ್ಷಿ. ಅಷ್ಟೇ ಅಲ್ಲ, ಆತ್ಮಶಕ್ತಿ ನಿರಂತರವಾಗಿ ತಮ್ಮ ಸಾಮಾಜಿಕ ಸೇವೆಯಲ್ಲಿ ಜನರಿಗೆ ಬೇಕಾಗುವಂತಹ ಬಸ್ ಸ್ಟ್ಯಾಂಡ್ ನಿರ್ಮಾಣ, ಆಸಕ್ತರಿಗೆ ಗೃಹ ನಿರ್ಮಾಣ, ಅದೇ ರೀತಿಯಲ್ಲಿ ರೋಗ ಪೀಡಿತರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅವರಿಗೆ ವಿದ್ಯೆಯನ್ನು ಕಲಿಸುವ ನಿಟ್ಟಿನಲ್ಲಿ ನಮ್ಮ ಚಾರಿಟೇಬಲ್ ಟ್ರಸ್ಟ್ ನ ಮೂಲಕ, ಬ್ರಹ್ಮಶ್ರೀ ನಾರಾಯಣ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ನ ಮೂಲಕ ವಿದ್ಯಾರ್ಥಿ ವೇತನ ಆಸಕ್ತಿಗೆ ಸಹಾಯಕ ಧನವನ್ನು ಕೂಡ ನೀಡ್ತಾ ಬಂದಿದ್ದೇವೆ. ನಾವು ಸಮಾಜಮುಖಿ ಸೇವೆಯೊಂದಿಗೆ ರಾಜ್ಯದಲ್ಲೇ ಒಂದು ಅತ್ಯುತ್ತಮ ಕೇಂದ್ರ ಕಚೇರಿಯನ್ನು ಹೊಂದುವಂತಹ ಸಹಕಾರಿ ಸಂಘ ಯಾವುದು ಅಂತ ಕೇಳಿದ ಆತ್ಮಶಕ್ತಿ ಸಹಕಾರ. ಕಳೆದ 10 ವರ್ಷ ದಶಮಾನೋತ್ಸವಕ್ಕೆ ನಮ್ಮ ಆಡಳಿತ ಕಚೇರಿ ಉದ್ಘಾಟನೆ ಆಯಿತು. ಸುಮಾರು 14,000 ಚದರ ಹಿಡಿದ ಕಟ್ಟಡದೊಂದಿಗೆ ನಿರಂತರವಾಗಿ ಲಾಭ ಗಳಿಸುತ್ತಾ ಇದೀಗ ಈ ವರ್ಷ ಕೂಡ ಸುಮಾರು 3.5 crores ಲಾಭವನ್ನು ಗಳಿಸುವುದರ ಮೂಲಕ ಸಂಘವು ಅತಿ ಮೇರು ಎತ್ತರದಲ್ಲಿ ಇದೆ ಅನ್ನೋದಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ವಿಶೇಷವಾಗಿ ಹೇಳುವುದಾದ್ರೆ, ಇಲ್ಲಿ ದುಡಿಯುವಂತ ಸಿಬ್ಬಂದಿಗಳು ಅದಕ್ಕೆ ಸಾಕ್ಷಿ. ಇದು ಆದಿತ್ಯವಾರ ಕೂಡ ಅವರು ನಿಮ್ಮೊಂದಿಗಿದ್ದಾರೆ ನಿಮ್ಮ ಸೇವೆಯಲ್ಲಿ. ಅಷ್ಟೇ ಅಲ್ಲ, ಅಲ್ಲಿ ನಮ್ಮ ವ್ಯವಹಾರದ ಬಗ್ಗೆ ಹೇಳುವುದಾದ್ರೆ, ಈಗಾಗಲೇ ನಾವು ಕಳೆದ ಬಾರಿಗೆ ಹೋಲಿಸಿದಾಗ ನಮ್ಮ ಪ್ರತಿಯೊಂದು ವ್ಯವಹಾರದಲ್ಲಿ ಕೂಡ ನಾವು ಅತಿ ಹೆಚ್ಚಿನ ಗ್ರೋತ್ ಅನ್ನು ಕಂಡಂತ ಸಹಕಾರಿ ಸಂಘ ಯಾವುದು ಅಂತ ಕೇಳಿದ್ರೆ ಆತ್ಮಶಕ್ತಿ ವಿಧವಾ ಸಹಕಾರಿ ಸಂಘ. ನಾವು ಕಳೆದ ಸಾಲಿನಲ್ಲಿ 246 ಕೋಟಿ ಡೆಪಾಸಿಟ್ ಇದ್ದದನ್ನು ಈ ಸಲ 305 ಕೋಟಿಗೆ ಏರಿಸುವುದರ ಮೂಲಕ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ 325 ಕೋಟಿಗೆ ಏರಿಸಿದಂತ ಸಹಕಾರಿ ಸಂಘ ಆತ್ಮಶಕ್ತಿ ಸಹಕಾರಿ ಸಂಘ. ಬಳಿಕ ಮಂಗಳೂರಿನ ಜಪ್ಪು ಶಾಖೆಯಲ್ಲೂ ಉಚಿತ ವೈದ್ಯಕೀಯ ಶಿಬಿರ ನೆರವೇರಿತು. ನಮಸ್ಕಾರ, ನಾನು ಮಂಜುಳಾ, 3rd year BSc MLT ವಿದ್ಯಾರ್ಥಿನಿ, ಮಂಗಳ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್, ನೀರುಮಾರ್ಗ, ಮಂಗಳೂರು. ನೆರೆದಿರುವಂತಹ ಎಲ್ಲರಿಗೂ ನಿಯಮಿತವಾಗಿ ಆರೋಗ್ಯ ತಪಾಸಣೆಗಳನ್ನು ಯಾಕೆ ಮಾಡಬೇಕು ಎಂಬುದರ ಕುರಿತು ಮಾಹಿತಿಯನ್ನ ನೀಡುವುದಕ್ಕಾಗಿ ನಾನಿಲ್ಲಿದ್ದೇನೆ. ನಾವೆಲ್ಲರೂ ನಮ್ಮ ವಾಹನಗಳನ್ನ, ಕಾರು, ಬೈಕು ಇವುಗಳನ್ನೆಲ್ಲ ಸರಿಯಾದ ಸಮಯಕ್ಕೆ ಸರ್ವಿಸ್ ಮಾಡಿಸ್ತೀವಲ್ವಾ? ಯಾಕೆ? ಅದು ಹಾಳಾಗಿದೆ ಅಂತನಾ? ಅಲ್ಲ, ಅದು ಸರಿಯಾಗಿ ವರ್ಕ್ ಮಾಡಬೇಕು ಮತ್ತು ನಮ್ಗೆ ಅದರಿಂದ ಹೈಯೆಸ್ಟ್ ಮೈಲೇಜ್ ಸಿಗ್ಬೇಕು ಅಂತ ಅಲ್ವಾ? ಹಾಗೆ ನಮ್ಮ ದೇಹ ಕೂಡ ಅಷ್ಟೇ. ನಾವ್ ಯಾವಾಗ ಆರೋಗ್ಯ ತಪಾಸಣೆಗಳನ್ನ ಮಾಡಿಸ್ಬೇಕು ಅಂತ ಹೇಳಿದ್ರೆ, ನಮ್ಗೆ ಕಾಯಿಲೆ ಬಂದ ಆದ್ಮೇಲೋ ಅಥವಾ ಅಸ್ವಸ್ಥರಾದ್ಮೇಲೋ ಅಲ್ಲ, ನಾವು ನಮ್ಮ ಆರೋಗ್ಯ ಸರಿಯಾಗಿದೆಯಾ ಎಂಬುದನ್ನ ಟೆಸ್ಟ್ ಮಾಡ್ಲಿಕ್ಕೋಸ್ಕರ ನಾವು ಆರೋಗ್ಯ ತಪಾಸಣೆಗಳನ್ನ ಮಾಡಿಸ್ಬೇಕು.
ಯಾವೆಲ್ಲ ಪರೀಕ್ಷೆಗಳನ್ನ ನಾವು ಮಾಡಿಸಬೇಕು ಅಂತ ಹೇಳಿದ್ರೆ ಮೂಲವಾಗಿ 4 ಪರೀಕ್ಷೆಗಳು: ರಕ್ತದೊತ್ತಡ BP, ಹಿಮೋಗ್ಲೋಬಿನ್ ಮತ್ತು ರಕ್ತದ ಸಕ್ಕರೆ ಡಯಾಬಿಟಿಸ್ ಹಾಗೂ ಕಣ್ಣಿನ ಪರೀಕ್ಷೆ. ಇವೆಲ್ಲ ಸಣ್ಣ ಸಣ್ಣ ಪರೀಕ್ಷೆಗಳು, ಆದ್ರೆ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಮೂಲವಾದಂಥದ್ದು. ಫಸ್ಟಿಗೆ ರಕ್ತದ ಒತ್ತಡ BP ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಹೃದಯ ರಕ್ತವನ್ನ ಪಂಪ್ ಮಾಡುವಾಗ ದೇಹದಲ್ಲಿರುವಂತಹ ರಕ್ತ ನಾಳಗಳಿಗೆ ಆಗುವಂತಹ ಒತ್ತಡವನ್ನ BP ಅಥವಾ ರಕ್ತದೊತ್ತಡ ಅಂತ ಹೇಳ್ತಾರೆ. ಇಲ್ಲಿ ನೆರೆದಿರುವಂತಹ ಎಲ್ಲ ಈ ಒಂದು ಯೋಜನೆಯನ್ನ ಫಲವನ್ನು ಪಡೆಯಲಿಕ್ಕೆ ಬಂದವರು ಹಾಗೂ ಅದನ್ನು ನಮಗೆ ವಿತರಿಸುತ್ತಿರುವಂತಹ ಎಲ್ಲರನ್ನು ನಮಸ್ಕರಿಸುತ್ತಾ, ನಾವು ಈ ಒಂದು ಕಾರ್ಯಕ್ರಮವನ್ನು ಲಯನ್ಸ್ ಕ್ಲಬ್ ಪಂಪ್ವೆಲ್ ಕಲ್ಪವೃಕ್ಷವನ್ನು ಇದರೊಟ್ಟಿಗೆ ಜೋಡಿಸಿಕೊಂಡಿದ್ದಾರೆ ನಮ್ಮ KVK ಸಮಿತಿ ಹಾಗೂ ಮುಖ್ಯವಾಗಿ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘದ ಒಟ್ಟಿಗೆ ಈ ಕಾರ್ಯಕ್ರಮವು ನಡೀತಾ ಇದೆ. ಇಲ್ಲಿ ಹಲವಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಆದರೆ ಅದರ ಪ್ರಯೋಜನ ಪಡೀಲಿಕ್ಕೆ ನಮ್ಮವರು ಸಿದ್ಧರಾಗುವುದಿಲ್ಲ. ಯಾಕಂದ್ರೆ ಉಚಿತವಾಗಿ ಇಷ್ಟೊಂದು ಕಾರ್ಯಕ್ರಮವನ್ನು ಈ ರೀತಿಯಲ್ಲಿ ವ್ಯವಸ್ಥೆಗೊಳಿಸಿದ್ದಾರೆ. 2 ದೊಡ್ಡ ನಮ್ಮ ಆಸ್ಪತ್ರೆಗಳು, ಎನಪಯ ದಂತ ಚಿಕಿತ್ಸಾಲಯ ಇರಬಹುದು ಅಥವಾ ಮಂಗಳ ಫೌಂಡೇಶನ್ ಆಸ್ಪತ್ರೆ, ಇವರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅವರ ಇಷ್ಟು ಜನಗಳು ರಜೆಯ ದಿನ ಬಂದು ಕೂಡ ನಮಗೆ ಸೇವೆಯನ್ನು ಕೊಡಲಿಕ್ಕೆ ಸಿದ್ಧರಿರುವಾಗ ನಾವು ಈ ಸ್ಥಳೀಯರು ಅದರ ಪ್ರಯೋಜನವನ್ನು ಪಡೀಲಿಕ್ಕೆ ಬಹಳ ಹಿಂದೇಟಾಗ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಉಚಿತವಾಗಿ ಸಿಗುವಂಥದ್ದು ಸ್ವಲ್ಪ ಯಾರಿಗೂ ಹಣ ಕೊಟ್ಟು ಬರೋದಿದ್ರೆ ಬರ್ತಾರೆ, ಉಚಿತ ಅಂತ ಹೇಳುವಾಗ ಅದರ ಪ್ರಯೋಜನ ಪಡೀಲಿಕ್ಕೆ ಕೂಡ ಹಿಂದೆ ಮುಂದೆ ನೋಡುವಂತಹ ಸ್ಥಿತಿ ಬಂದಿದೆ. ನಾವು ನಮ್ಮ ಆರೋಗ್ಯದ ಬಗ್ಗೆ ಖಂಡಿತವಾಗಿಯೂ ಈಗಾಗಲೇ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ತಪಾಸಣೆ ಮಾಡಿಕೊಳ್ಬೇಕು, ರೋಗ ಬಂದ ನಂತರ ಮಾಡಬೇಕಿಂತ ಬರುವ ಮೊದಲೇ ತಿಳಿದ್ರೆ ಆರಂಭಿಕ ಸ್ಟೇಜ್ಗಳಲ್ಲಿ ಅದನ್ನು ಗುಣಪಡಿಸಲಿಕ್ಕೆ ಬಹಳ ಸುಲಭ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಆದರೆ ಅದನ್ನ ಪ್ರಯೋಜನವನ್ನು ಪಡೀಲಿಕ್ಕೆ ಯಾರು ಸಿದ್ಧರಿರುವುದಿಲ್ಲ. ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಕೂಡ ಸುಮಾರು 108-9 ವರ್ಷಗಳ ಅಂದ್ರೆ 1917ರಲ್ಲಿ ಸ್ಥಾಪಿತವಾಗಿದೆ. ಜಗತ್ತಿನಾದ್ಯಂತ ಎಲ್ಲ ಅಗತ್ಯವಿರುವಂತವರಿಗೆ ಅಗತ್ಯವನ್ನು ಕಲ್ಪಿಸಿಕೊಡುವಂತಹ ಕೆಲಸವನ್ನು ಇದ್ದವರಿಂದ ಪಡೆದು ಈ ಒಂದು ಕ್ಲಬ್ಗಳ ಮೂಲಕ ವಿತರಿಸ್ತಾ ಸೇವೆಯನ್ನು ನೀಡುತ್ತಾ ಕಣ್ಣಿಗೆ ಇರ್ಬೋದು, ಚಿಕ್ಕ ಮಕ್ಕಳ ಕ್ಯಾನ್ಸರ್ಗೆ ಇರ್ಬೋದು, ವಿವಿಧ ರೀತಿಯ ಎಲ್ಲ ರೀತಿಯ ಜನರ ಉಪಯೋಗಕ್ಕೆ ಆಗುವಂತಹ ಸೇವೆಗಳನ್ನು ಸದಾ ನೀಡುತ್ತಾ ಬಂದಿರುತ್ತದೆ.